ಟ್ರೈನಲ್ಲಿದ್ದೆ. ಹಾಯ್, ನಮಸ್ಕಾರ ಮತ್ತು ನಲ್ಲಮ್ಮೆ ಎಲ್ಲರಿಗೂ. ಹೋಪ್ ಎವ್ರಿವೇರ್ ನೋ ಇಸ್ ಡೂಯಿಂಗ್ ಗುಡ್. ಅಂದ್ಕೊಂಡಿರ್ತೀರ ಏನು ಬೆಳಿಗ್ಗೆ ಎಲ್ಲಿ ಹೋಗ್ತೀಯಾನೆ ಅಂತ. ಹಾಗೆ ಒಂದು ಶಾರ್ಟ್ ರೈಡ್ ಮತ್ತು ನನ್ನ ಫ್ರೆಂಡದೊಂದು ಮದುವೆ ಇತ್ತು, ನಮ್ಮ ಫ್ರೆಂಡ್ ಅಕ್ಕನ ಮದುವೆ. ಸೊ ಹಾಗೆ ಅದೆರಡೂ ಆಗಲಿ ಅಂದ್ಕೊಂಡು ಕೈವಾರ ಕಡೆಗೆ ಹೊರಟಿದ್ದೀವಿ, ಚಿಂತಾಮಣಿ ಹತ್ರ. ನಾನು ಮತ್ತು ಪ್ರಖ್ಯಾತ್ ಅನ್ನೋನು ನಂದು ಕಾಲೇಜ್ ಮೇಟ್ ಅವನು, ನಾವಿಬ್ಬರು ಹೋಗೋಣ ಅಂತ ಅಂದ್ಕೊಂಡು ಎಲ್ಲೇ ಹೊರಟಿದ್ದೀವಿ. ಈಗ ಟೈಮ್ ಬಂದು 7:40 ಆಗಿದೆ. ಬನ್ನಿ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್, ಹೋಗೋಣ. ಬ್ಯಾಂಗ್ಳೂರಲ್ಲಿ ಗಾಡಿ ಓಡಿಸೋಕ್ಕೆ ಬೆಳಗ್ಗೆನೇ ಚಂದ, ಯಾಕೆಂದರೆ ಟ್ರಾಫಿಕ್ ಇರಲ್ಲ. ಒಂಥರ ಮೈಸೂರು ಫೀಲ್ಸ್ ಕೊಡುತ್ತೆ, ಒಂಥರ ಹೆರಿಟೇಜ್ ಫೀಲ್ ಇದೆ. ಅರೆ ಪೀಕ್ ಟೈಮಲ್ಲಂತೂ ಓಡ್ಸೋಕ್ಕೆ ಆಗಲ್ಲ. ಓಡಿಸೋದೆಲ್ಲ ಬಿಡು, ಓಡಿಸೋದೇ ಬೇಡ, ನಡ್ಕೊಂಡು ಹೋಗ್ಬಿಡೋಣ, ಅದೇ ಫಾರ್ ಬೆಟರ್. ಟ್ರಾಫಿಕಲ್ಲಿ ಗಾಡಿ ಓಡಿಸ್ಕೊಂಡು ಕೂರೋಕ್ಕಿಂತ. ಸೊ ಈಗ ಸಡನ್ನಾಗಿ ಬೆಂಗಳೂರು ಬಂದಿದ್ದೀನಿ. ಏನಕ್ಕಾಗಿರ್ಬೋದು, ಒಂದು ದೊಡ್ಡ ಸರ್ಪ್ರೈಸ್ ಇದೆ ಎಲ್ರಿಗೂ. ಇನ್ನೂ ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಪ್ರೂವ್ಮೆಂಟ್ಸ್ ಯಾವ ಸೆಕ್ಷನಲ್ಲಿ ಬೇಕು ಅಂತ, ಯಾವ ಥರದಲ್ಲಿ ಇಂಪ್ರೂವ್ಮೆಂಟ್ಸ್ ಬೇಕು ನಿಮಗೆ ಅಂತ ನಮಗೆ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ಬೋದು ನಾನು. ಸೊ ನೆಕ್ಸ್ಟ್ ಒಂದು ಎಡಿಟಿಂಗಲ್ಲೋ ಮಾತಾಡೋದ್ರಲ್ಲೋ ಯಾವ ಥರ ನೋಡಿ ಹೇಳಿ. ಇನ್ನೂ ಚಾನಲಲ್ಲಿ ಚಿಕ್ಕಮಂಗ್ಳೂರು ಸೀರೀಸ್ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಇದೆ, ಚೆಕ್ಔಟ್ ಮಾಡ್ಬೋದು. ಅದಾದಮೇಲೆ ಗಾಡಿ ನಿಲ್ಲಿಸಿದೆ, ಒಂದು ತೆಗ್ದೇ ಇಲ್ಲ, ಇವತ್ತೇ ತೆಗಿತಿರೋದು. ಅದಾಗೇನು 1.5 ತಿಂಗಳಾಯ್ತಾ ಅಂತ, ಮೋಸ್ಟ್ಲಿ 1.5 ಮಂತ್ ಆಯಿತು. ಅದಾದಮೇಲೆ ಇವತ್ತೇ ನಾನು ಗಾಡಿ ಸ್ಟಾರ್ಟ್ ಮಾಡಿದಂದರೆ. ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ, ಏನು ಪ್ಲ್ಯಾನ್ ಇಲ್ಲ. ಯಾಕೇಳಿ ನನಗೇ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿದ್ದೀವಿ ಅಷ್ಟೇ. ಇಲ್ಲ ಕೈಲಾಸಗಿರಿ ಬೆಟ್ಟಕ್ಕೂ ಹೋಗ್ಬೋದು. ಹಾಂ ಅದಲ್ಲ, ಅಲ್ಲಿ ಅದು ಒಂಥರ ತುಂಬ ಹಿಲ್ಸ್ ಇದೆ ಅಲ್ಲಿ, ಆ ಥರ ಜಾಗ ಅದು, ಹಿಲ್ಸ್ ಇರೋಂಥ ಜಾಗ. ಚಿಂತಾಮಣಿ ಆ ಕಡೆ ಹೋಗಾಗ, ಚಿಂತಾಮಣಿ ಕಂಪ್ಲೀಟ್ ಆಂಧ್ರ ಬಾರ್ಡರ್ ಬರುತ್ತೆ ಮೋಸ್ಟ್ಲಿ. ಎಲ್ಲೇ ಹೋಗೋಣ. ಮೋಸ್ಟ್ಲಿ ಪ್ರಖ್ಯಾತು ಇನ್ನೂ ರೀಚ್ ಆಗಿಲ್ಲ, ಇಲ್ಲಾಂದರೆ ಒಂದು ಕಾಲ್ ಬರ್ತಿತ್ತು ನನಗೆ, ಎಲ್ಲೋ ಇದೆಯಾ ಆಗ. ಆ್ಯಕ್ಚುಲಿ ಏನಂದರೆ ನಮ್ಮೇರ್ಸ್ ಹುಡುಗರು ಬರ್ಬೋದಿತ್ತು, ಅವ್ರಿಗೆ ಕಳ್ಳನ ಮಕ್ಕಳು ಬಂದಿಲ್ಲ ಯಾರು. ಆ ಕೆಲಸ ಇದೆ, ಈ ಕೆಲಸ ಅಂದ್ಕೊಂಡು ಎಲ್ಲ ಸ್ಕಿಪ್ ಮಾಡಿಬಿಟ್ರು, ಇಲ್ಲಾಂದರೆ ಅವರು ಬರ್ತಾಯಿದ್ರು. ಹಾಯ್ ಅಣ್ಣ. ಸೊ ಗೈಸ್, ಇವನೇ ಪ್ರಖ್ಯಾತ. ವ್ಲಾಗ್ ಮಾಡ್ತೀನೋ ಇಲ್ಲ ನೋಡೋಣ ಅಲ್ಲ. ಸೊ ಗೈಸ್ ಅಂತ ಹೇಳುವಾಗ ಅವರೆಲ್ಲ ತಿರುಗ್ಬಿಟ್ಟು ನೋಡ್ಬಿಡೋದ. ಓಯ್, ಬೆಂಗಳೂರಲ್ಲಿ ಫ್ರೀ ಲೆಫ್ಟ್ ಇಲ್ಲ. ನಾವು ಬೆಂಗಳೂರಲ್ಲಿ ಫ್ರೀ ಲೆಫ್ಟ್ ಇಲ್ಲ. ಕನೆಕ್ಟ್ ಮಾಡ್ಕೊಂಡಿಲ್ವಾ? ಮಾಡು, ಸೈಡ್ ಹಾಕೋ. ಕಾಲ್ ಕನೆಕ್ಟ್ ಮಾಡ್ಕೊಂಡಿಲ್ವಾ? ಮಾಡು. ಒಂದು ಫ್ಯೂಲ್ ಬ್ರೇಕ್ ಹಾಕೋಬೇಕು, ಮುಂದೆ ಎಲ್ಲಾರು ಹಾಕೋಣ. ಬರುತ್ತೆ, ಇನ್ನೂ ಪ್ರಾಬ್ಲಮ್ ಇಲ್ಲ.
ಅದೇ ಹೈವೇಲಿ ಹಾಕೋಬಿಡೋಣ, ಇವಾಗ ಬೇಡ. ಅದೇ ಇವಾಗ ಹೈವೇಯಿಂದ ಒಂದು ಲೆಫ್ಟ್ ತೊಗೊಂಡು ಒಂದು ಖಾಲಿ ರೋಡ್ ಬಂದಿದ್ದೀವಿ. ಖಾಲಿ ರೋಡ್ ಅಲ್ಲ, ಟ್ರಾಫಿಕ್ ಇದೆ, ಬಟ್ ರೋಡ್ ಚೆನ್ನಾಗಿದೆ, ಮತ್ತೆ ಮೂವಿಂಗ್ ಟ್ರಾಫಿಕ್, ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ನೋಡಿ, ಹಳ್ಳಿ ಕಡೆ ಬಂದರೆ ಇದೇ ಕಷ್ಟ, ಆ ಕಡೆ ಈ ಕಡೆ ನುಗ್ತಾ ಇರ್ತಾರೆ, ನೋಡ್ಕೊಂಡು ಹೋಗ್ಬೇಕು. ಅಪ್ಪಿ ಸ್ವಲ್ಪ ಟಚ್ ಆಯಿತು ಅಂದರೆ ನಮ್ಮ ತಲೆ ಮೇಲೆ ಬಂದ್ಬಿಟ್ಟು ಹಾಕ್ತಾರೆ, ತಟಪಟ ಬೀಳುತ್ತೆ ನಮಗೆ. ತಬಳ ತಟ್ಬಿಡ್ತಾರೆ. ಹಾಗೆ ಫ್ಯೂಲ್ ಹಾಕ್ಸ್ಕೊಂಡು ಮೂವ್ ಆಗೋಣ. ಸೊ ಇವಾಗ ಕೈಲಾಸಗಿರಿ ಹತ್ರ ಬಂದಿದ್ದೀವಿ. ಇನ್ನೊಂದು 5 ಕಿಲೋಮೀಟರ್ ಇದೆ ಚಿಂತಾಮಣಿಗೆ. ಹಾಗೆ ಒಂದು ಸ್ಟೋರಿಗೆ ಒಂದು ಫೋಟೋ ತೊಗೊಂಡು ಹೋಗೋಣ ಅಂತ ಇದೆ. ಏನಾಗಲ್ಲ ಬೇಡ. ಸೌಂಡ್ ಮಾಡ್ತೀವಿ. ಓಯ್ ಓಯ್ ಓಯ್, ಹಾಯ್, ವೆಲ್ಕಮ್ ಟು ಹಾಯ್ ಗೈಸ್. ಹಾಯ್, ನಾನಿವತ್ತು ಇಶಾಂಗ್ ವ್ಲಾಗ್ಸ್ನ ನಾನು ತೊಗೊಂಡಿದ್ದೀನಿ. ಮಳೆ ಬರೋಕ್ಕೆ ರೆಡಿ ಆಗಿದ್ದ ಕಾರಣ ಸೊ ವಿ ಹ್ಯಾವ್ ಟೇಕನ್ ದ ಕಾರ್ ಟುಡೇ ಆ್ಯಂಡ್ ಗೋಯಿಂಗ್ ಟುವರ್ಡ್ಸ್ ಕೈಲಾಸಗಿರಿ ಹಿಲ್ಸ್. ಇವ್ರು ವೆಡ್ಡಿಂಗ್ ಅಟೆಂಡ್ ಮಾಡೋಕೆ ಬಂದಿದ್ರು, ಹಂಗೆ ಕೈಲಾಸಗಿರಿ ನೋಡ್ಕೊತಾರೆ. ಕೈಲಾಸಗಿರಿ ಇಸ್ ಅರೌಂಡ್ 4 kilometers ಫ್ರಮ್ ಹಿಯರ್. ಗೂಗಲ್ ಮ್ಯಾಪ್ಸ್ 5 o'clock ಕ್ಲೋಸ್ ಅಂತ ತೋರಿಸ್ತಾ ಇದೆ. ಸೊ ವಿ ಆರ್ ಟ್ರೈಂಗ್ ಟು ರೀಚ್ ದೇರ್ ಬೈ ದಟ್ ಟೈಮ್ ಆ್ಯಂಡ್ ಕ್ಯಾಚ್ ಅ ಸನ್ಸೆಟ್. ಸೊ ಲೆಟ್ಸ್ ಸಿ ಇಫ್ ಯು ಕ್ಯಾನ್ ಫೈಂಡ್ ದಟ್. ಸಿ ಯು ಗೈಸ್ ಸೂನ್. ಪ್ರೊಫೆಷನಲ್ ಅಮ್ಮ ಏನು ಅಲ್ಲ 5 ಕಾಲಾಗೈತೆ, 5 ಗಂಟೆ ಕ್ಲೋಸ್ ಆಗಿದೆ. ಓಕೆ ಓಕೆ ನೋಡ್ಕೋ. ಇದೇ ರೋಡ್ ನೋಡಿ ಹೆಂಗಿದೆ. ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ನಾರಾಯಣಹಳ್ಳಿ ಮತ್ತು ಕೈಲಾಸಗಿರಿ ಹೋಗುವ ರಸ್ತೆ ಹದಗೆಟ್ಟಿದೆ. ಇದು ಮಾವಿನಕಾಯಿ ಸಿಕ್ಕರೆ ಪಕ್ಕ ಕಿತ್ಕೊಳ್ತೆ. ಮಾವಿನಕಾಯಿ ಎಲ್ಲ ಕಿತ್ಪಡಪ್ಪ, ಕಾರ್ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ನಮಗೆ ಸನ್ಸೆಟ್ ಸಿಗುತ್ತೆ ನೋಡು. ಅರೆ ಮೋಡ ಇದೆ ಅಂತ ಕ್ಲಿಯರ್ ಸನ್ಸೆಟ್ ಸಿಗಲ್ಲ, ಬಟ್ ಸನ್ ಇದೆ, ಸಿಗುತ್ತೆ, ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ವೆದರ್ ಸಕ್ಕತ್ತಾಗಿರ್ತದೆ. ಇವಾಗ ಟ್ರಕ್ಕಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ದಾರಿ, ಕೈಲಾಸಗಿರಿ ದೇವಸ್ಥಾನ. ಕೈಲಾಸಗಿರಿ ಟೆಂಪಲ್ನ ಮುಗಿಸ್ಕೊಂಡ್ವಿ. ದರ್ಶನ ಚೆನ್ನಾಗಾಯಿತು.
ಸೊ ಗಾಯ್ಸ್ ಬ್ಯಾಕ್ ಟು ದ ಟೂ ವೀಲ್ಸ್. ಸೊ ಇವಾಗ ಕೈಲಾಸಗಿರಿ ಎಲ್ಲ ಮುಗಿಸ್ಕೊಂಡು ಇವಾಗ ಅಕ್ಕನ ಮದುವೆ ಎಲ್ಲ ಮುಗೀತು. ಮುಗಿಸ್ಕೊಂಡು ಇವಾಗ ಟೈಮ್ ಬಂದು 6:26 ಆಗಿದೆ. ಇವಾಗ ನಾವು ಟುವರ್ಡ್ಸ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಇಂದ ಈಗ 57 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರ್. ಸೊ ಒಂದು ಸ್ಟ್ರೆಚಲ್ಲೇ ಮಾಡ್ಬೋದು. ಲೈಟಾಗಿ ಕಾಫಿಯಲ್ಲಿ ಹಾಕ್ಕೊಂಡು ಬಿಟ್ವಿ. ಟ್ರಾಫಿಕ್ ಇರಲಿಲ್ಲ ಅಂದರೆ ಆರಾಮಾಗೆ ಹೋಗ್ಬೋದು. ಮ್ಯಾಪ್ ಪ್ರಕಾರ 2 hours 9 minutes ತೋರಿಸ್ತಿದೆ. ಸ್ವಲ್ಪ ಪೇಸ್ ಮಾಡಿದ್ರೆ ಲೈಟಲ್ಲೇ ಇರಲ್ಲ, ಬೆಳಕಿರುವಾಗ ಸ್ವಲ್ಪ ಪೇಸ್ ಮೇಂಟೈನ್ ಮಾಡಿದ್ರೆ ಬೇಗ ತಲುಪ್ಬೋದು. ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಗೂಗಲ್ ಆಂಟಿ ಪ್ರಕಾರನೇ ಆಗುತ್ತೆ. ಓಹೋ ಬಟ್ ಒಂದು ಆ ಟೆಂಪಲ್ ಅಂತೂ ಸಖತ್ತಾಗಿತ್ತು. ಕೈಲಾಸಗಿರಿ ಟೆಂಪಲ್ ಅಂತೂ ಚೆನ್ನಾಗಿದೆ ಮಾತ್ರ. ಒಂದು ದೊಡ್ಡ ಬಂಡೆ ಕಲ್ಲು ಒಳಗಡೆ ಟೆಂಪಲ್ ಇರೋದು, ಅದನ್ನ ಫುಲ್ ಕೊರೆದು ಒಳಗಡೆ ಒಂದು ಈಶ್ವರ, ಅದು 4 ಮುಖ ಇರೋ ಈಶ್ವರ ಚೆನ್ನಾಗಿದೆ. ಇಲ್ಲಿ ಬಿಟ್ಟರೆ ನೇಪಾಳಲ್ಲೇ ಇರೋದಂತೆ. ಇನ್ನು ಬೆಂಗಳೂರೇ ರೀಚ್ ಆಗಿಲ್ಲ. ಬೆಂಗಳೂರಿಗಿಂತ ಮುಂಚೆನೇ ಟ್ರಾಫಿಕ್ ಸಿಕ್ಕಿದೆ. ನೋಡಿ ಎಷ್ಟುದ್ದ ಟ್ರಾಫಿಕ್ ಇದೆ ಅಂತ. ಅಂದರೆ ಇಲ್ಲಿಂದ ರೈಟ್ ತೊಗೊಂಡ್ರೆ ದೇವನಹಳ್ಳಿ ಸೈಡಿಗೆ ಹೋಗ್ಬೋದು. ಓಹೋ ಲಾಂಗ್ ಟ್ರಾಫಿಕ್. ಎಲ್ಲಿ ಇದೆ ಸಿಗ್ನಲ್? ಯಪ್ಪಾ ದೇವ, ಹೆಂಗೆ ಹೋಗೋಣ? ಥ್ರೆಡ್ ಇದೆ ಟ್ರಾಫಿಕ್ ನೋಡಿ. ಹಿಂಗಾದ್ರೆ ಎಲ್ಲಿ ರೀಚ್ ಆಗೋದು ಹೇಳಿ? ಕಷ್ಟ ಇದೆ. ಯಾವ್ದ್ರ ಭಯ ಇತ್ತು ಅದೇ ಆಯಿತು. ಪುನಃ ಬ್ಲಡ್ ಬಿತ್ತು. ಥೂ, ಎಂಥ ಸಾವು ಮರೆಯ. ಹಿಂಗಲ್ಲಾದರೆ ಹೇಗೆ? ಇಷ್ಟು ಗ್ರೀನ್ ಇತ್ತು, ಸ್ವಲ್ಪ ಚಿಕ್ಕ ಸಿಗ್ನಲ್ ಇತ್ತು. ಸೊ ಟ್ರಾಫಿಕ್ ದಾಟಿ ಸ್ವಲ್ಪ ರೋಡ್ ಕ್ಲಿಯರ್ ಇದೆ, ಸ್ವಲ್ಪ ದೂರ ಗಂಟ ನೋಡೋಣ. ಒಂಥರ ಕೈ ನೋಡಿ ಫುಲ್ ಗೋಲ್ಡನ್ ಕಲರ್ ಚೆನ್ನಾಗಿದೆಯಲ್ಲ, ಸಕ್ಕತ್ತಾಗಿದೆ ಮಾತ್ರ. ಸೊ ಗಾಯ್ಸ್, ನನ್ನ ಪ್ರಕಾರ ಇನ್ನು ಮಾಮೂಲಿ ಟ್ರಾಫಿಕ್ ಇದೇ ಆಗ್ಬಿಡುತ್ತೆ, ಕಂಟಿನ್ಯೂಷನ್ ಇದೇ ಆಗುತ್ತೆ. ಸ್ವಲ್ಪ ಪ್ಯಾಚಿ ಟ್ರಾಫಿಕ್ಸ್ ಇದೆ, ಮಧ್ಯೆ ರೆಡ್ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೈನಿಂಗ್ ಔಟ್ ಫ್ರಮ್ IK ಶೆಟರ್ ಬಾಕ್ಸ್. ಇನ್ನೂ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಗಾಯ್ಸ್. ಓಕೆ, ಇನ್ನು ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.